ಹಾಯ್ ಎಲ್ರಿಗೂ ನಮಸ್ಕಾರ. ವೆರಿ ಗುಡ್ ಮಾರ್ನಿಂಗ್. ಸೋಮವಾರ ಬಂತು ಅಂದ್ರೆ ಕೈ ತುಂಬ ಕೆಲಸ ಇರುತ್ತೆ. ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ವಾಂಗಿಬಾತ್ ರೆಸಿಪಿ ಮಾಡ್ತಾಯಿದ್ದೀನಿ. ಟೈಮು ಇವಾಗ 6:30 ಆಯಿತು, ಲೇಟ್ ಆಯಿತು ಎದ್ದಿದ್ದು. ಬನ್ನಿ ಈಗ ವಾಂಗಿಬಾತ್ ರೆಸಿಪಿ ಮಾಡೋಣ. ಮೊದಲಿಗೆ ಕಡಾಯಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ. ಎಣ್ಣೆಗೆ ಮೊದಲಿಗೆ ಕಡಲೆಕಾಯಿ ಬೀಜ ಹಾಕ್ತೀನಿ, ಸ್ವಲ್ಪ ಬೇಗ ಚೆನ್ನಾಗಿ ಫ್ರೈ ಆಗುತ್ತೆ ಅಂಥೇಳಿ. ಅದಾದಮೇಲೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಂಡು ಒಂದು 4 ಮಣ್ಣು ಕಟ್ಟಿರೋ ಒಣಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಕಡಲೆಕಾಯಿ ಬೀಜ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ. ಚೆನ್ನಾಗಿ ತೊಳೆದು ಕಟ್ ಮಾಡ್ಕೊಂಡಿರೋಂಥ ಬದನೆಕಾಯಿನ ಹಾಕ್ತಾಯಿದ್ದೀನಿ. ಬದನೆಕಾಯಿ ಎಳೆದಿದ್ದಷ್ಟು ವಾಂಗಿಬಾತ್ ತುಂಬಾ ಚೆನ್ನಾಗಿರುತ್ತೆ. ಈಗ ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದು ಚೆನ್ನಾಗಿ ಫ್ರೈ ಆಗಬೇಕು. ಈಗ ಮುಕ್ಕಾಲು ಭಾಗ ಇದನ್ನು ಫ್ರೈ ಮಾಡ್ಕೋಬೇಕು. ಈಗ ಚಿಟಿಕೆ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಮತ್ತೆ ಒಂದು ಸಾರಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು 5 ನಿಮಿಷ ಲೋ ಫ್ಲೇಮಲ್ಲೇ ಇದನ್ನು ಮುಚ್ಚಿಡ್ತೀನಿ. ಮುಕ್ಕಾಲು ಭಾಗ ಬೆಂದ ಮೇಲೆ ಇದಕ್ಕೆ ಸ್ವಲ್ಪ ಹುಣಸೆಹಣ್ಣಿನ ಹುಳಿ ಬಿಟ್ಕೊಳ್ಬೇಕು. ಈಗ ಇದು ಮುಕ್ಕಾಲು ಭಾಗ ಬೆಂದಿದೆ. ಈಗ ಇದಕ್ಕೆ ಸ್ವಲ್ಪ ಹುಣಸೆಹಣ್ಣಿನ ಹುಳಿ ಬಿಡ್ತಾ ಇದ್ದೀನಿ. ಜೊತೆಗೆ 2 ಟೇಬಲ್ ಸ್ಪೂನಷ್ಟು ವಾಂಗಿಬಾತ್ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಸಾಲೆ ಜೊತೆಗೆ ಬದನೆಕಾಯಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಚೆನ್ನಾಗೀಗ ಇದನ್ನು ತಿರುಗಿಸ್ಕೊಂಡು ಒಂದು 3 ನಿಮಿಷ ಮತ್ತೆ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಈಗ ನೋಡಿ 3 ನಿಮಿಷ ಆಗಿದೆ. ಬದನೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ, ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿದಿದೆ. ಈಗ ಅನ್ನ ಮಾಡಿ ಇಟ್ಕೊಂಡಿದ್ದೆ, ಅನ್ನ ಕೂಡ ತಣ್ಣಗಾಗಿದೆ. ಅನ್ನನ ಇದ್ರ ಜೊತೆಗೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ಸ್ಟೆಂಟಾಗಿ 5 ನಿಮಿಷದಲ್ಲಿ ಮಾಡ್ಕೊಬಿಡ್ಬೋದು, ಅಷ್ಟು ಬೇಗ ತುಂಬಾ ರುಚಿಯಾಗಿರುತ್ತೆ. ಅನ್ನ ಸ್ವಲ್ಪ ಉದುದ್ರಾಗಿ ಮಾಡ್ಕೊಂಡಷ್ಟು ವಾಂಗಿಬಾತ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈಗ ಇದನ್ನು ಚೆನ್ನಾಗೆಲ್ಲ ತಿರುಗಿಸ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಮಕ್ಕಳಿಗೆ ಲಂಚ್ ಬಾಕ್ಸ್ ರೆಡಿ ಆಯಿತು. ಈಗ ಅವರಿಬ್ರಿಗೂ ಕೂಡ ಲಂಚ್ ಬಾಕ್ಸ್ ರೆಡಿ ಮಾಡಿ ಸ್ಕೂಲು ಕಾಲೇಜಿಗೆ ಕಳಿಸಿದ್ರೆ ನಂದು ಬೆಳಿಗ್ಗಿನ ಕೆಲಸ ಮುಗೀತು. ಇನ್ನು ಮನೆ ಕೆಲಸ ಬಾಕಿ ಇದೆ. ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಮುಗಿಸ್ಕೊಂಡು ಬಂದು ಸೋಮವಾರ ವಾರ ಮಾಡಬೇಕು. ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ದೇವ್ರಿಗೆ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಸೋಮವಾರ ವಾರ ಮಾಡ್ತೀನಿ, ಹಾಗೆ ಶುಕ್ರವಾರ ಕೂಡ ವಾರ ಮಾಡ್ತೀನಿ. ಬೆಳಿಗ್ಗೆ ಬೇಗನೆ ಪೂಜೆ ಆಗೋದ್ರೆ ಒಂಥರ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ. ದೇವ್ರ ಮನೆ ಕಳೆಯಿಂದ ಇರುತ್ತೆ, ಮನೆ ತುಂಬ ಶಾಂತಿ ನೆಮ್ಮದಿ ಇರುತ್ತೆ ಅಂತ ಅನಿಸುತ್ತೆ. ನನಗೆ ಒಂದು ಪಾಸಿಟಿವ್ ವೈಬ್ಸಿಂದ ತುಂಬಿರುತ್ತೆ. ಹಾಗಾಗಿ ಆದಷ್ಟು ನಾನು ಬೆಳಿಗ್ಗೆನೇ ಪೂಜೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ. ಈಗ ರಂಗೋಲಿ ಹಾಕ್ತಾಯಿದ್ದೀನಿ. ಇದು ನಾನು ರಂಗೋಲಿ ಹಾಕ್ತಾ ಇರೋವಂಥದ್ದು ಚಾತುರ್ಮಾಸ್ಯ ರಂಗೋಲಿ ಅಂತ ಹೇಳಿ. ಇದ್ರದ್ದೊಂದು ಕಥೆನೇ ಇದೆ, ತುಂಬಾ ಚೆನ್ನಾಗಿದೆ. ಅದನ್ನು ಮುಂದೆ ಒಂದಿನ ಖಂಡಿತ ಶೇರ್ ಮಾಡ್ಕೊಳ್ತೀನಿ. ಈ ಚಾತುರ್ಮಾಸ್ಯದಲ್ಲಿ 4 ತಿಂಗಳು ತಪ್ಪದಿರ ಈ ರಂಗೋಲಿ ಹಾಕಬೇಕು. ಹಾಗೆ ಈ ರಂಗೋಲಿನ 5 ವರ್ಷ ಹಾಕಬೇಕು. ಈ ರಂಗೋಲಿ ಹಾಕಿ ಅರಿಶಿನ, ಕುಂಕುಮ, ಅಕ್ಷತೆ ಇಟ್ಟು, ಹೂವಿಟ್ಟು, ಕಲ್ಸಕ್ರೆ, ಹಾಲನ್ನು ನೈವೇದ್ಯ ಮಾಡಬೇಕು. ಈ ರಂಗೋಲಿ ಮನೆಯಲ್ಲಿ ಹಾಕೋದ್ರಿಂದ ಮಹಾಲಕ್ಷ್ಮಿ ಸಾನ್ನಿಧ್ಯ ಮನೆಯಲ್ಲಿರುತ್ತೆ. ಹಾಗೆ ಈ ರಂಗೋಲಿನ ವೈಕುಂಠ ರಂಗೋಲಿ ಅಂತ ಕೂಡ ಕರೀತಾರೆ. ನಾನು ಈ ಚಾತುರ್ಮಾಸದಲ್ಲಿ ಪ್ರತಿದಿನ ಕೂಡ ಈ ರಂಗೋಲಿ ಹಾಕ್ತೀನಿ. ಅದು ದೇವ್ರ ಮನೆಯಲ್ಲಿ ಮಾತ್ರ ಹಾಕ್ತೀನಿ, ಹಾಗೆ ತುಳಸಿ ಕಟ್ಟೆ ಇರೋವಂಥ ಜಾಗದಲ್ಲಿ ಹಾಕ್ತೀನಿ. ಈ ರಂಗೋಲಿನ ಎಲ್ಲೂ ತುಳಿಯುವಂಥ ಜಾಗದಲ್ಲಿ ಹಾಕೋಂಗಿಲ್ಲ. ತುಂಬ ಪವರ್ಫುಲ್ ಆಗಿರೋವಂಥ ರಂಗೋಲಿ ಇದು. ಈ ರಂಗೋಲಿ ತಪ್ಪದಿರ ಹಾಕಬೇಕು. ಈ ರಂಗೋಲಿ ಹಾಕೋದ್ರಿಂದ ಮಹಾವಿಷ್ಣು ಕೃಪೆ ಕೂಡ ನಮ್ಮ ಮೇಲೆ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ತಪ್ಪದಿರ ಈ ರಂಗೋಲಿನ ಏಕಾದಶಿ, ದ್ವಾದಶಿ, ತ್ರಯೋದಶಿ ದಿನಗಳಲ್ಲಿ ಪ್ರತಿದಿನ ಕೂಡ ಈ ರಂಗೋಲಿ ಹಾಕಿದ್ರೆ ತುಂಬಾ ಒಳ್ಳೆಯದು. ದೇವ್ರ ಪೂಜೆ ಎಲ್ಲ ಆಯಿತು. ಈಗ ನಾನು ಸ್ವಲ್ಪ ಇನ್ಶೂರೆನ್ಸ್ ಆಫೀಸ್ಗೆ ಹೋಗಬೇಕಾಗಿತ್ತು. ರೀಸೆಂಟಾಗಿ ಐಶುಗೆ ಆಪ್ರೇಷನ್ ಆಗಿತ್ತು, ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಅದ್ರದ್ದು ಬಂದು ರಿಯಂಬರ್ಸ್ಮೆಂಟ್ ತೊಗೊಂಡಿರಲಿಲ್ಲ. ಅಂದರೆ ನನ್ನ ಹತ್ರ ಬಂದು 2 ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ ಇದೆ. ಒಂದು ಬಂದು ಆವತ್ತು ಹಾಸ್ಪಿಟ್ಲಲ್ಲಿ ಸರ್ಜರಿ ಆಗಿದ್ದು ನೆಕ್ಸ್ಟ್ ಡೇಗೆ ನಾವು ಯಾವತ್ತು ಡಿಸ್ಚಾರ್ಜ್ ಆದ್ವಿ ಆವತ್ತೇ ನನಗೆ ಕ್ಯಾಶ್ಲೆಸ್ ಅದು. ಅಲ್ಲಿ ನಾನು ₹1 ಕೂಡ ಪೇಮೆಂಟ್ ಮಾಡಲಿಲ್ಲ. ಅದೆಲ್ಲ ನನಗೆ ಇನ್ಶೂರೆನ್ಸಿಂದನೇ ಕ್ಲೈಮ್ ಆಗೋಗ್ಬಿಡ್ತು. ಅದಲ್ದಿರ ನಾನು ಇನ್ನೂ ಒಂದು ಪಾಲಿಸಿ, ಯಾವುದಕ್ಕೂ ಅಂದರೆ ಒಂದೇ ಪಾಲಿಸಿ ಮೇಲೆ ನಂಬ್ಕೊಳ್ಳೋಕ್ಕಾಗಲ್ಲ, ಹೇಗೋ ಏನೋ ಅಂಥೇಳಿ ನಾನು 2 ಥರ ಪಾಲಿಸಿ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಒಂದರಲ್ಲಿ ಕ್ಯಾಶ್ಲೆಸ್ ತೊಗೊಳ್ತೀನಿ, ಇನ್ನೊಂದು ರಿಯಂಬರ್ಸ್ಮೆಂಟ್ ಮಾಡ್ಕೊಳ್ತೀನಿ. ಹಾಗಾಗಿ ಕೆಲವೊಂದು ಡಾಕ್ಯುಮೆಂಟ್ಸ್ಗಳನ್ನ ಸಬ್ಮಿಟ್ ಮಾಡೋದಿತ್ತು. ನನ್ನ ಏಜೆಂಟ್ನ ನೋಡೋಕ್ಕೆ ಹೋಗಬೇಕಿತ್ತು. ಹಾಗಾಗಿ 3 ತಿಂಗಳಾಯ್ತಾ ಬಂತು. ಆ ಕೆಲಸ ಮಾಡೋಕ್ಕಾಗೇ ಇರಲಿಲ್ಲ. ಫೈನಲಿ ಇವತ್ತು ಎಲ್ಲ ಡಾಕ್ಯುಮೆಂಟ್ಸ್ನೂ ಕೂಡ ರೆಡಿ ಮಾಡಿಕೊಂಡೆ. ಹಾಸ್ಪಿಟ್ಲಲ್ಲಿ ಹೋಗಿ ಸೀಲು, ಸಿಗ್ನೇಚರ್ ಎಲ್ಲ ತರೋದಿತ್ತು. ಇದನ್ನೆಲ್ಲ ತೊಗೊಂಡೋಗಿ ನಮ್ಮ ಏಜೆಂಟ್ ಕೈಲಿ ಕೊಟ್ಟು ಬಂದರೆ ಇವತ್ತಿನ ಕೆಲಸ ಆಯಿತು. ಸೊ ಈಗ ಅಲ್ಲಿಗೆ ಹೊರಟಿದ್ದೀನಿ. ಈಗ ಅವ್ರಿಗೆ ಹೋಗಿ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಬಿಟ್ಟು ಬಂದರೆ ಅರೌಂಡ್ ಒಂದು 15 ಡೇಸ್ ಒಳಗಡೆ ಅಮೌಂಟ್ ಕಳಿಸ್ತಾರೆ. ಇಲ್ಲದೇ ಇದ್ದರೆ ತುಂಬ ಲೇಟ್ ಆಗುತ್ತೆ. ಸೊ ನನಗೂ ನೆಸಸರಿ ಇತ್ತು, ಹಾಗಾಗಿ ಹೊರಟಿದ್ದೀನಿ. ಈಗ
ಸೊ ಅವ್ರ ಕೈನಲ್ಲಿ ಡಾಕ್ಯುಮೆಂಟ್ಸ್ ಕೊಟ್ಟು ಹಾಗೆ ಸ್ವಲ್ಪ ನನಗೂ ಕೂಡ ಶಾಪಿಂಗ್ ಹೋಗೋದಿತ್ತು. ನಾನು ಹೆಚ್ಚಾಗಿ ಹೊರಗಡೆ ಹೋಗೋದು ತುಂಬ ಕಡಿಮೆ, ಹೊರಗಡೆ ಹೋಗೋದೇ ಇಲ್ಲ. ಸರಿ ಹೇಗಿದ್ದರೂ ಹೋಗಿದ್ದೆ. ಸರಿ ಈ ವಾರಕ್ಕಾಗೋ ಅಷ್ಟು ತರಕಾರಿಗಳನ್ನೆಲ್ಲ ತೊಗೊಂಡು ಬಂದುಬಿಡೋಣ ಅಂತ ಹೋಗಿ ಎಲ್ಲ ತೊಗೊಂಡು ಬಂದುಬಿಟ್ಟೆ. ನಾನು ಹೇಗೆ ಪ್ಲ್ಯಾನ್ ಮಾಡ್ತೀನಂದರೆ 5 ದಿನಕ್ಕಾಗೋ ಅಷ್ಟು ತರಕಾರಿನ ಒಂದೇ ಸಾರಿ ತೊಗೊಂಡು ಬಂದಿರ್ತೀನಿ. ಮಧ್ಯದಲ್ಲಿ ಇನ್ಮೇಲೆ ಈಗ ಶ್ರಾವಣ ಮಾಸ ಮುಗೀತಲ್ಲ, ಶ್ರಾವಣ ಮಾಸ ಮುಗಿದ್ಮೇಲೆ ನಾನ್ ವೆಜ್ ಕೂಡ ಇದ್ದೇ ಇರುತ್ತೆ. ನಾನ್ ವೆಜ್ ಎಲ್ಲ ಇವಾಗ ಸ್ವಲ್ಪ ಆದಷ್ಟು ಕಡಿಮೆ ಮಾಡಿಬಿಟ್ಟಿದ್ದೀವಿ. ವಾರಕ್ಕೆ 1 ಅಥವಾ 2 ಸಾರಿ ಅಂದರೆ ಹೆಚ್ಚು. ಮಂಗಳವಾರ ಅಥವಾ ಬುಧವಾರ ತಪ್ಪದಿರ ನಾನ್ ವೆಜ್ ಮಾಡ್ಕೊಂಡ್ಬಿಡ್ತೀನಿ. ಅದು ಬಿಟ್ಟರೆ ಇನ್ನು ಸಂಡೇ ಅಂತೂ ರೆಗ್ಯುಲರಾಗಿ ಇದ್ದೇ ಇರುತ್ತೆ. ಸೊ ಅದು ಬಿಟ್ಟರೆ 5 ದಿನಕ್ಕಾಗೋಷ್ಟು ತರಕಾರಿ ತಂದಿರ್ತೀನಿ. ಹೆಚ್ಚಾಗಿ ತರಕಾರಿಗಳನ್ನೇ ತಿಂತೀವಿ. ಇತ್ತೀಚೆಗೆ ಸ್ವಲ್ಪ ನಾನ್ ವೆಜ್ನ ಬಿಟ್ಬಿಟ್ಟಿದ್ದೀನಿ. ಅದರಿಂದಾಗಿ ನನ್ನ ವೆಯ್ಟ್ ಲಾಸ್ ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ನಾನು ತುಂಬ ಸಣ್ಣ ಆಗಿದ್ದೀನಿ ಕೂಡ ನಾನು. ಸೊ ಹೆಚ್ಚಾಗಿ ಮೊಳಕೆ ಕಾಳು ತರಕಾರಿಗಳನ್ನೇ ಜಾಸ್ತಿ ತಿಂತಾಯಿದ್ದೀವಿ. ಸೊ ಹಾಗಾಗಿ ಬೇಬಿ ಕಾರ್ನೆಲ್ಲ ತೊಗೊಂಡು ಬಂದಿದ್ದೀನಿ. ಹಾಗೆ ಸ್ವೀಟ್ ಕಾರ್ನ್ ತಂದಿದ್ದೀನಿ, ಕ್ಯಾಬೇಜು, ಕಾಲಿಫ್ಲವರು ಪ್ರತಿಯೊಂದು ಕೂಡ ತಂದಿದ್ದೀನಿ. ಸೊ ಮಧ್ಯದಲ್ಲಿ ಏನಾದರೂ ಸ್ನ್ಯಾಕ್ಸ್ ಬೇಕಂದರೆ ಮಕ್ಳಿಗೆ ಇಷ್ಟ ಆಗುತ್ತೆ ಅಂತೇಳಿ ಸ್ವೀಟ್ ಕಾರ್ನ್ ಅಂತೂ ಹೆಚ್ಚಾಗಿ ತಿಂತಾಯಿರ್ತೀವಿ. ಸ್ವಲ್ಪ ಸೊಪ್ಪುಗಳೆಲ್ಲ ತೊಗೊಂಡು ಬಂದಿದ್ದೆ. ಸೊಪ್ಪಿನ ಸಾರು ಮಾಡೋಣ, ಮಸಪ್ಪು ಮಾಡೋಣ ಅಂಥೇಳಿ ಎಲ್ಲ ಬಿಡಿಸಿ ಒಂದು ಬಾಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡ್ಬಿಡ್ತೀನಿ ಫ್ರೀ ಟೈಮ್ನಲ್ಲಿ. ಆಗಿಂದಾಗಲೇ ಎಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅಂಥೇಳಿ. ಸೊ ಬಿಡಿಸಿ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ಯಾವಾಗ ಮಾಡ್ಕೋಬೇಕೋ ಆವಾಗ ತೆಗೆದು ಮಾಡ್ಕೊಂಡು ಬಿಡ್ತೀನಿ. ಸೊಪ್ಪೆಲ್ಲ ಜಾಸ್ತಿ ದಿವಸ ಇಡಲ್ಲ. ಇವತ್ತು ತೊಗೊಂಡು ಬಂದರೆ ಮ್ಯಾಕ್ಸಿಮಮ್ ನಾಳೆಗೆ ಮಾಡ್ಕೊಂಬಿಡ್ತೀನಿ. ಸೊಪ್ಪನ್ನೆಲ್ಲ ಬಿಡಿಸಿ ತೆಗೆದಿಟ್ಟು ಹೊರಗಡೆ ಗಿಡಗಳಿಗೆಲ್ಲ ಸ್ವಲ್ಪ ಎಲೆ ಎಲ್ಲ ಹಣ್ಣಾದಂಗೆ ಆಗ್ಬಿಟ್ಟಿತ್ತು. ಹಾಗಾಗಿ ಆ ಎಲೆಗಳನ್ನೆಲ್ಲ ತೆಗಿತಾ ಇದ್ದೀನಿ. ಈ ಗಿಡ ನೀವೇನು ನೋಡ್ತಾ ಇದ್ದೀರಾ, 3 ವರ್ಷ ಆಯ್ತಾ ಬಂತು ಈ ಗಿಡಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ, ನನಗಿಂತ ಎತ್ತರವಾಗಿ ಬೆಳೆದ್ಬಿಟ್ಟಿದೆ. ನನಗೆ ಗಿಡಗಳಂದರೆ ತುಂಬ ಇಷ್ಟ. ನನ್ನ ಮಕ್ಕಳನ್ನ ಎಷ್ಟು ಪ್ರೀತಿಸ್ತೀನೋ ಅಷ್ಟು ಪ್ರೀತಿಸ್ತೀನಿ ಗಿಡಗಳನ್ನ. ನಿಜವಾಗ್ಲೂ ದೃಷ್ಟಿ ಆಗುತ್ತೆ ಅಂತಾರಲ್ಲ, ಅದು ನಿಜವಾಗ್ಲೂ ನಿಜ. ನಂದು ಸುಮಾರು ಗಿಡಗಳಿಗೆ ದೃಷ್ಟಿಯಾಗಿ ಸುಮಾರು ಗಿಡಗಳೆಲ್ಲ ಒಣಗೋದ್ವು. ನೋಡಿ ಈಗ ಸುಮಾರು ಪಾಟ್ಗಳೆಲ್ಲ ನಿಮಗೆ ಖಾಲಿ ಕಾಣಿಸ್ತಾ ಇದೆ. ಮತ್ತು ನರ್ಸರಿಗೆ ಹೋಗಿ ಒಂದಷ್ಟು ಗಿಡಗಳನ್ನ ತೊಗೊಂಡು ಬರಬೇಕು. ಒಂದು ಗಿಡ ನಾನು ಹಾಕಿದ್ದೆ ಪಲಾವ್ ಎಲೆ ಅಂಥೇಳಿ, ನಿಜವಾಗ್ಲೂ ಅದ್ರದ್ದು ಒಂದು ವಿಡಿಯೋ ಮಾಡಿ ಹಾಕ್ತೆ. ಅದಾದಮೇಲೆ ನೀವು ನಂಬ್ತಿರೋ ಇಲ್ವೋ, ಒಂದೇ ವಾರಕ್ಕೆ ಆ ಗಿಡ ಎಲ್ಲ ಒಣಗೋಗ್ಬಿಡ್ತು. ಅದರದ್ದು ಎಲೆ ಕೂಡ ಇಲ್ಲ ಈಗ ನನ್ನ ಹತ್ರ. ಸೊ ಕಣ್ಣು ದೃಷ್ಟಿ ಆಗುತ್ತೆ ಅನ್ನೋದು ನಿಜವಾಗ್ಲೂ ತುಂಬ ನಿಜ ಅಂತ ಹೇಳ್ಬೋದು. ಈಗ ಮನಿ ಪ್ಲ್ಯಾಂಟ್ದು ಎಲೆ ಎಲ್ಲ ಸ್ವಲ್ಪ ದೊಡ್ಡದಾಗ್ಬಿಟ್ಟಿತ್ತು. ಹಾಗಾಗಿ ಅದನ್ನೆಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನೆಲ್ಲ ಕಟ್ ಮಾಡಿ ಒಂದು ವಾಸಲ್ಲಿ ಹಾಕಿ ಇಟ್ಕೊಳ್ಳೋಣ ಅಂತ ಹೇಳಿ. ಮನೆ ಬಾಗಲು ತುಂಬ ನೋಡಿ ಎಷ್ಟು ಚೆನ್ನಾಗಿ ಮನಿ ಪ್ಲ್ಯಾಂಟ್ ಬಂದಿದೆ. ಆದರೆ ನಿಜವಾಗ್ಲೂ ಮನಿ ಅಂತೂ ಇಷ್ಟು ಬರ್ತಾ ಇಲ್ಲ. ಆದರೆ ಬಟ್ ಬಂದೇ ಬರುತ್ತೆ. ನಾನು ಯಾವಾಗಲೂ ಕೂಡ ಬರುತ್ತೆ ಅಂದ್ಕೊಂಡಿರ್ತೀನಿ. ಸೊ ಖಂಡಿತ ಬರುತ್ತೆ. ಇಷ್ಟು ಚೆನ್ನಾಗಿ ಮನಿ ಪ್ಲ್ಯಾಂಟ್ ಬಂದಿದೆ ಅಂದರೆ ಮನಿ ಕೂಡ ಒಂದಿನ ಬರುತ್ತೆ. ಇಲ್ಲೇ ಹತ್ತಿರದಲ್ಲೇ ಇದೆ ಅಂತ ಅಂದ್ಕೊಂಡಿರ್ತೀನಿ ಯಾವಾಗ್ಲೂ. ಕಷ್ಟಪಟ್ಟರೆ ಖಂಡಿತ ಇನ್ನೇನು ಕೈಗೆ ಸಿಗುತ್ತೆ ಅನ್ನೋದು ನನ್ನ ನಂಬಿಕೆ. ಸೊ ಮನಿ ಪ್ಲ್ಯಾಂಟ್ ಎಲೆನೆಲ್ಲ ಕ್ಲೀನ್ ಮಾಡಿಕೊಂಡು ಇದಕ್ಕೊಂದು ಒಳ್ಳೆ ವಾಸ್ ತೊಗೊಂಡು ಬಂದಿಡಬೇಕು. ಈಗ ಸದ್ಯಕ್ಕೆ ಯಾವುದಿದೆಯೋ ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಎಲ್ಲ ಎಲೆಗಳನ್ನ ಪೋಣಿಸ್ಕೊಂಡು ಕ್ಲೀನಾಗಿ ಜೋಡಿಸ್ಕೊಂಡ್ಬಿಟ್ಟು ಅದಕ್ಕೊಂದು ರಬ್ಬರ್ ಬ್ಯಾಂಡ್ ಹಾಕಿ ಇಟ್ಕೊಂಡ್ಬಿಡ್ತೀನಿ. ಏನೂ ಆಗಲ್ಲ, ತುಂಬ ಚೆನ್ನಾಗಿ ಬೇರು ಬರುತ್ತೆ. ಗಿಡ ಅಂತೂ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮನೆಯಲ್ಲಿ ಮನಿ ಪ್ಲ್ಯಾಂಟ್ ತುಂಬ ಒಳ್ಳೆಯದು. ಇದನ್ನ ಇಡೋದ್ರಿಂದ ವಾಸ್ತು ಪ್ರಕಾರ ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ನಾನಂತೂ ಮನೆಯಲ್ಲಿ ಹೊರಗಡೆ ಎಲ್ಲ ಕಡೆ ಕೂಡ ಎಲ್ಲೆಲ್ಲಿ ಸಿಗುತ್ತೋ ಅಲ್ಲೆಲ್ಲ ಮನಿ ಪ್ಲ್ಯಾಂಟ್ ಗಿಡಗಳನ್ನ ಇಟ್ಟಿದ್ದೀನಿ. ಇದಾಗಿತ್ತು ಮಂಡೇ ಬ್ಲಾಗ್. ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಹಾಗೆ ಮನಿ ಪ್ಲ್ಯಾಂಟ್ ಕೂಡ ಹೇಗೆ ಕಾಣಿಸ್ತಿದೆ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.